ರಾಜಾಜಿ. ಅಣ್ಣ ದೇವಸ್ಥಾನ ಎಲ್ಲಿ ಬರ್ತದೆ? ದೇವಸ್ಥಾನನ ಕರ್ಕೊಂಡು ಹೋಯ್ತೀವಿ. ಅಂಕಲ್ ದೇವಸ್ಥಾನ ತಕ್ಕ ತಂದ್ ಬಿಟ್ಟಿದೀವಿ. ದೇವರೇ ಬಂದ್ ನಿಮ್ನ ಕರ್ಕೊಂಡು ಹೋಯ್ತದೆ, ಸರಿನಾ? ಸರಿ ಅಂಕಲ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕ ಅವ್ರು ಅಂಡು ಹೊಡಿತಾ ಇದೀರಾ? ಅಂಕಲ್ ನೀವ್ ಇನ್ನು ವಿಡಿಯೋ ನೋಡಿಲ್ವಾ? ಇಲ್ಲಿ ನೋಡಿ. ಎಷ್ಟು ಹಣ್ಣು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಅಂಕಲ್ ನೀವು ಹೊಡೀರಿ ಅಂಕಲ್. ಅಲ್ಲಿ ನೋಡ್ರು. ನೋಡ್ರಂಜು ಸ್ಕೂಲ್ಗೆ ಹೋಯ್ತದಿ, ಕಳ್ಳಾಟ ಆಡ್ಬೇಡ, ಚೆನ್ನಾಗಿ ಓದ್ಕೊಂಡ್ರೆ ಸರಿ. ಎಷ್ಟು ಓದಿದ್ರೆ ನಮ್ಮ ರೇಷನ್ ಕಾರ್ಡ್ಗೆ ಹೆಬ್ಬೆಟ್ಟು ಓದ್ತೇ ಹೋದ್ರೆ ಅಕ್ಕಿನೇ ಕೊಡಕ್ಕಿಲ್ಲ. ಮಗ ಗೋವಿಂದ ಗೋವಿಂದ ಒಂದ್ ಗಾದೆ ಹೇಳ. ಅಣ್ಣ ತಂಗಿ ಸಂಬಂಧ ಅದಕ್ಕೆ ಬಂದ್ಮೇಲೆ ಗೋವಿಂದ, ಗಂಡ ಹೆಂಡತಿ ಸಂಬಂಧ ಮಕ್ಳು ಬಂದ್ಮೇಲೆ ಗೋವಿಂದ. ಅಮ್ಮ ನಾನೊಂದ್ ಗಾದೆ ಹೇಳೋಣ. ನನ್ನ ನಿನ್ನ ಸಂಬಂಧ ನಾನು ಹೆಂಡತಿ ಬಂದಾಗ ಗೋವಿಂದ. ಸ್ನೇಹಿತರೆ, ಈ ಕೊತ್ತಿ ಅಂದ್ರೆ ಈ ಬೆಕ್ಕುಗಳವಲ್ಲ, ಅವು ಇರೋ ಮನೇಲೂ ಮೆತ್ಕೆ ಇರ್ತವೆ, ಬರೋ ಮನೇಲೂ ಮೆತ್ಕೆ ಇರ್ತವೆ, ಪರ್ಚದೆ ಗೊತ್ತಾಗೋದಿಲ್ಲ. ರೋಮಾಂಚಕ ರೋಮಾಂಚಕ. ಮನೆ ತುಂಬಾ ನಂಟ್ರು ಬಂದರೆ ಯಾಕೆ ಗಾಡಿಗೆ ಲೂಜು? ನಾನೆಲ್ಲ ಲೂಸು, ಎಣ್ಣೆಲ್ಲ ಲೂಸು, ಯಾರ ಕಾದ್ರೂ ಆಯ್ತದೆ. ಅತ್ತೆ, ಈ ದೆವ್ವ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತಾರೆ? ತಾಟಿ ಕಟ್ಸ್ಬೇಕು. ಈ ದೆವ್ವ ಬರ್ಬೇಕು ಅಂದ್ರೆ ತಾಳಿ ಕಟ್ಟಿದ್ರು ಸಾಕು. ಉಸಿರು ಬಿಡ್ತಿದ್ದೆ, ಉಸಿರ ಬತ ಬತ ದಪ್ಪ ಐತೆ. ಸತ್ತಾಗ 4 ಜನಕ್ಕೆ ಹೊರೆ ಆಗ್ಬಾರ್ದು ರೀ. ದಪ್ಪಾಗಿದ್ರು ನಾಚನೆ ಹೊರದು, ಸಣ್ಣಕ್ಕಿದ್ರು ನಾಚನೆ ಹೊರದು, ಸುಧಾರಿಸ್ಕೊಂಡು ಹೊರ್ತಾರೆ ಬರ್ರಿ ನನ್ನ. ಸ್ತ್ರೀಯರಂದ್ರೆ ಏನಂತ? ಅವರು ಇಸ್ತ್ರಿ ಮಾಡ್ದಂಗೆ ಇರ್ತಾರೆ, ಇವ್ರಂಗೆ. ಅದಕ್ಕೆ ಸ್ತ್ರೀಯರು ಅನ್ನೋದು. ಮಿಥುನ ಏನ ಬತ್ತ ಬತ್ತ ಇಷ್ಟೊಂದ್ ಸಣ್ಣ ಆಯ್ತಾ ಇದೆಯಲ್ಲೋ? ಅಂಕಲ್ ಸಂಡೇನು ಮ್ಯಾಗಿ ತಿನ್ಬೇಕು ಅಂಕಲ್. ಪಾಪ ಕೆಲವು ರಾಜಕಾರಣಿಗಳು ಬ್ಯಾನರ್ ಅಲ್ಲಿ ಕೈ ಮುಖ ನಿಂತಿರ್ತಾರಲ್ಲ, ಯಾಕೆ? ನಾವ್ ಗೆದ್ದಾಗ ತಪ್ಪು ಮಾಡೇ ಮಾಡ್ತೀವಿ, ನಿಮ್ ಹೊಟ್ಟೆಗೆ ಹಾಕಬಿಡಿ ಅಂತ. ಅಮ್ಮ ಅಮ್ಮ ಏನಪ್ಪ ಅಕ್ಕ ಏನ್ ಹೇಳ್ತಿದ್ರು ಗೊತ್ತಾ? ಏನಂತ? ನಮ್ಮ ಅಪ್ಪ ನೋಡಿದ್ರೆ ಚಿನ್ನ ಇದ್ದಂಗೆ, ನಮ್ಮ ಅಮ್ಮ ಯಾವಾಗ್ಲೂ ನೋಡಿದ್ರೆ ಕಲ್ಸ ಇಡ್ತಾ ಇರ್ತಾರೆ ಅಂತಿರು. ಉಂಕನಪ್ಪ ಗಂಡನ ಮನೇಲಿ ನಿಮ್ಮ ಮಗುನ್ ಏನ್ ಕಲ್ಸವಳೆ ಅಂದ್ರ ಹೊರ್ತು ನಿಮ್ಮ ಅಪ್ಪನ ಅನ್ನಕ್ಕಿಲ್ಲ. ಬತ್ತ ಬತ್ತ ದಪ್ಪ ಐತೆ, ವಾರಕ್ಕೆ 2-3 ಸತಿ ಸ್ನಾಕ್ಸ್ ಮಸಾಲೆ ಅನ್ಬಿಡ. ಕೊಡಿ ಕೊಡಿ ಪಾಪ. ಅಜ್ಜಿ ಹೇಳ್ತಿ ತಗೋ ಕಾಲದಲ್ಲಿ ಬರೀ 10 ರೂಪಾಯಿ ಮಲ್ಗೆ ಸಿಕ್ಕರೆ ಸಾಕು ಅಂತಿದ್ರು. ಈಗ್ಲೂ ಕಾಲದಾಗ ಬರೀ ಗೋಬಿ ಮಸಾಲೆ ಸಮೋಸ ಮೋಸ. ಸ್ನೇಹಿತರೆ, ಇತ್ತೀಚೆಗೆ ಮನುಷ್ಯನಿಗೆ ಏನಿಲ್ಲ ಅಂದ್ರೂ ಫೋನ್ ಇರ್ತದೆ. ಅಜ್ಜಿ ಅಜ್ಜಿ ಏನವ ಕೊಡಜ್ಜಿ, ಕಾಸು ಎಲ್ಲಿದ್ದವ? ಕೊಡಜ್ಜಿ ನೀನ್ ಮಾಡಿಕೊಂಡಿರ್ತದೆ, ನಂತು ಎಲ್ಲಿದ್ದವ ಕಾಸು? ಮಾಡಿಕೊಂಡಿರ್ತದೆ ಕೊಡವ. ಈ ಸಿಮ್ಮದ್ ಮರಿ ನಾನು ಬುಡಕ್ಕಿಲ್ಲ ಅನಿಸ್ತದೆ. ಇದ್ರಲ್ಲಿ 200 ರೂಪಾಯಿ ನೀನ್ ತಕೊಂಡು 300 ರೂಪಾಯಿ ನಂಗೆ ತಂದು ಕೊಟ್ಬಿಡವ. ಭಾಗ್ಯ ಏನ್ ಗೊತ್ತೇನೆ, ನೆನ್ನೆ ನನ್ ಮಗ ಕ್ರಿಕೆಟ್ ಆಡ್ಬೇಕಾರೆ ಕಣ್ಣಿಗೆನ ಬಾಲ್ ಬಿದ್ಬಿಟ್ಟದೆ ಕಣೆ. ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡೋಗ್ರೆ ಕಣೆ. ಏನ್ ಹೇಳೋರೋ ಏನೋ. ಇರು ಭಾಗ್ಯ, ಬಂದ್ರು ಮಾಡ್ತೀನಿ. ಇದೇನ್ರಿ ಕನ್ನಡಕನೇ ಹಾಕ್ಸ್ಕ ಬಂದ್ಬಿಟ್ಟಿದ್ರಿ? ಡಾಕ್ಟರ್ ಹೇಳಿದ್ರು ಎಲ್ಲಿ ತನಕ ಹಾಕಬೇಕಂತೆ. ಕಾಲೇಜ್ ಹೋದ್ಮೇಲೆ ತೆಗ್ದಾಕ್ಬಿಡಿ. ಆದ್ರೆ ಹುಡುಗಿ ನೋಡಿದ್ಮೇಲೆ ಸರಿ ಆದದಂತ.